ದೈವಜ್ಞ ಬ್ರಾಹ್ಮಣರಲ್ಲಿ ಧಾರ್ಮಿಕತೆಯ ಭಾವ ಬಿತ್ತಿದವರು ವಾದಿರಾಜ ಗುರುಗಳು ಎಂದು ಸೋದೆ ವಾದಿರಾಜ ಮಠದ ಶ್ರೀ 1008 ವಿಶ್ವವಲ್ಲಭ ತೀರ್ಥರು ನುಡಿದರು. ಕುಮಟಾ ಸೋದೆ ವಾದಿರಾಜರ ದೈವಜ್ಞ ಬ್ರಾಹ್ಮಣ ಭಕ್ತವೃಂದದಿಂದ ಪಟ್ಟಣದ ಮುರೂರು ರಸ್ತೆಯಲ್ಲಿರುವ ಹವ್ಯಕ ಸಭಾಭವನದಲ್ಲಿ ಹಮ್ಮಿಕೊಂಡ ಗುರುವಂದನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀಗಳು ಆಶೀರ್ವಚನ ನೀಡಿದರು. ನಾವು ಈಗ ಸ್ಪರ್ಧಾತ್ಮಕ ಯುಗದಲ್ಲಿದ್ದೇವೆ. ಕುಳಿತಲ್ಲೇ ಕೆಲಸಗಳು ನಡೆಯುತ್ತಿದೆ. ಇದರಿಂದ ಮನುಷ್ಯ ಜಡತ್ವಕ್ಕೆ ಒಳಗಾಗಿದ್ದಾನೆ. ಸಾಧನೆ ಮಾಡಬೇಕೆಂದರೆ ಕಷ್ಟಪಡಬೇಕು. ಕಠಿಣ ಮಾರ್ಗದಲ್ಲಿ ನಡೆದು ಸಾಧನೆ ಪಥದಲ್ಲಿ ಸಾಗಿದರೆ ಯಶಸ್ಸು ಪ್ರಾಪ್ತವಾಗುತ್ತದೆ. ಹಾಗಾಗಿ ಮೊದಲು ಗುರಿ ನಿಶ್ಚಯಿಸಿಕೊಂಡು ಸೂಕ್ತ ಗುರುವನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಆ ಗುರುವಿನ ಮಾರ್ಗದರ್ಶನದಲ್ಲಿ ಮುಂದೆ ನಡೆದರೆ ಸಾಧನೆ ಪಥ ತೆರೆದುಕೊಳ್ಳುತ್ತದೆ. ವಾದಿರಾಜ ಸ್ವಾಮಿಗಳನ್ನು ಆಶ್ರಯಿಸಿದರೆ ನಿಮ್ಮ ಕಷ್ಟಗಳು ದೂರವಾಗುವ ಜೊತೆಗೆ ನಿಮ್ಮ ಎಲ್ಲಾ ರೀತಿಯ ಕಾರ್ಯಗಳು ಫಲಪ್ರದವಾಗುತ್ತದೆ. ಹಾಗಾಗಿ ಎಲ್ಲರೂ ವಾದಿರಾಜ ಗುರುಗಳ ನಾಮಸ್ಮರಿಸಿ ಪುನೀತರಾಗೋಣ ಎಂದು ನುಡಿದ ಶ್ರೀಗಳು ಈ ಕಾರ್ಯಕ್ರಮವನ್ನು ದೈವಜ್ಞ ಬ್ರಾಹ್ಮಣ ಸಮಾಜದವರು ಅಚ್ಚುಕಟ್ಟಾಗಿ ಸಂಘಟಿಸಿರುವುದು ಖುಷಿ ತಂದಿದೆ ಎಂದರು. ನಾವೆಲ್ಲ ಬಹಳ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಇದ್ದೇವೆ. ಪ್ರತಿಯೊಂದರಲ್ಲಿಯೂ ಸ್ಪರ್ಧೆ. ಕೇವಲ ವ್ಯಾಪಾರದಲ್ಲಿ ಮಾತ್ರ ಸ್ಪರ್ಧೆ ಅಲ್ಲ, ಕಾಂಪಿಟೇಷನ್ ಇರೋದು ಕೇವಲ ಬಿಸಿನೆಸ್ ಅಲ್ಲಿ ಮಾತ್ರ ಅಲ್ಲ, ಈ ಬದುಕಿನಲ್ಲಿಯೂ ಸಂಸಾರದಲ್ಲಿಯೂ ಕೂಡ ಕಾಂಪಿಟೇಷನ್ ಉಂಟು. ನಾನು ಬೇಗ ಮಾಡಬೇಕು, ನನ್ನಿಂದ ಇದಾಗಬೇಕು, ನಾನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ, ಎಲ್ಲವೂ ಬೇಗ ಆಗಬೇಕು ಅಂತ, ಇನ್ಸ್ಟಂಟ್ ಆಗಿ ಸಿಗಬೇಕು ಅಂತ. ಅದಕ್ಕೆ ಸರಿಯಾಗಿ ಜಗತ್ತು ಹಾಗೆ ಇದೆ. ಎಲ್ಲಿವರೆಗೆ ಹೇಳಿದ್ರೆ ಯಾರಿಗೂ ಕೂಡ ಅಂಗಡಿಗೆ ಹೋಗಿ ಖರೀದಿ ಮಾಡುವಂತ ಪುರುಸೋತಿರುವುದಿಲ್ಲ. ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ, ಎಲ್ಲವೂ ಆನ್ಲೈನ್ ಅಲ್ಲಿ ಸಿಗ್ತಾ ಇದೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋದರೆ ಬ್ಲಿಂಕಿಟ್ ಅಂತ ಶುರುವಾಗಿದೆ. ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರೊಳಗೆ ಎಲ್ಲವೂ ಸಿಗಬೇಕು ಅಂತ. ಅಂದ್ರೆ ಒಂದು ರೀತಿಯಲ್ಲಿ ಮನುಷ್ಯರನ್ನ ಸೋಮಾರಿಗಳನ್ನಾಗಿ ಮಾಡ್ತಾ ಇದ್ದಾರೆ. ನೀವು ಕೂತಲ್ಲೇ ಇರಿ, ನೀವೇನ್ ಕೆಲಸ ಮಾಡ್ಬೇಡಿ, ನಾವೇ ನಿಮ್ಮ ಕಾಲ ಬುಡಕ್ಕೆ ತಂದು ಹಾಕ್ತೇವೆ ಅಂತ. ಅಂದ್ರೆ ಒಂದು ರೀತಿಯಲ್ಲಿ ಮನುಷ್ಯನನ್ನ ಯಾವುದೇ ಚಟುವಟಿಕೆ ಇಲ್ಲದೆ ಇರುವಂತ ಒಂದು ಜಡ ವಸ್ತುವಿಗೆ ಸಮಾನವನ್ನಾಗಿ ಈ ಸಮಾಜ, ಈ ಪ್ರಪಂಚ ಸೃಷ್ಟಿ ಮಾಡ್ತಾ ಇದೆ ಎಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಮನೋಭಾವ ಕೂಡ ಅದಕ್ಕೆ ಸರಿಯಾಗಿ ಪರಿವರ್ತನೆ ಆಗ್ತದೆ. ನಮ್ಗೆ ಎಲ್ಲವೂ ಕೂಡ ಶೀಘ್ರವಾಗಿ ಸಿಗಬೇಕು, ಇನ್ಸ್ಟಂಟ್ ಆಗಿ ಆಗ್ಬೇಕು, ನಮ್ಗೆ ಎಲ್ಲವೂ ಬೇಗ ಆಗಬೇಕು ಅಂತ. ಆದ್ರೆ ಈ ಅಧ್ಯಾತ್ಮದ ದಾರಿಯಲ್ಲಿ ಸಾಗಬೇಕಾದ್ರೆ ಈ ಮನೋಭಾವ ಇಟ್ಟುಕೊಂಡು ಬಂದ್ರೆ ಇದು ಖಂಡಿತ ಇಲ್ಲಿ ನಮಗೆ ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಅಧ್ಯಾತ್ಮದ ದಾರಿಯೇ ಬೇರೆ. ಇಲ್ಲಿ ಯಾವುದು ಸುಲಭದಲ್ಲಿ ಸಿಗುವುದಿಲ್ಲ. ಕಷ್ಟಪಟ್ಟರೆ ಮಾತ್ರ ಫಲ ಸಿಗುವುದು ನಮಗೆ. ಸುಲಭದಲ್ಲಿ ಸಿಗಲಿ ಅಂತ ಹೇಳಿದ್ರೆ ಯಾವುದೂ ಕೂಡ ಸುಲಭದಲ್ಲಿ ಕೈಗೆ ತಕ್ಕುವುದಿಲ್ಲ. ಇಲ್ಲಿ ಇದು ಈ ಅಧ್ಯಾತ್ಮದ ದಾರಿ ಹಾಗಿರುತ್ತದೆ. ನೀವು ಹಾಗಂತ ಹೇಳಿ ಅದರಿಂದ ವಿಮುಖರಾಗಬಾರದು. ಅಯ್ಯೋ ನಾನು ಬಂದೆ, ನಾನು ಮಾಡಿದೆ, ನನಗೆ ಸಿಗಲಿಲ್ಲ ಅಲ್ವಾ ಅಂತ ವಿಮುಖರಾಗಲಿಕ್ಕಿಲ್ಲ. ನೀವು ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾ ಇರಬೇಕು. ಸರಿ, ಹಾಗಾದ್ರೆ ಇದಕ್ಕೆ ನಮಗೆ ಹೇಗೆ ಮಾರ್ಗದರ್ಶನ, ನಾವು ಹೇಗೆ ಹೋಗಬೇಕು, ಏನು ಮಾಡಬೇಕು ಅಂತ ಹೇಳಿದ್ರೆ ಒಬ್ಬ ಸೂಕ್ತ ಗುರುವನ್ನು ನೀವು ಆಶ್ರಯಿಸಿಕೊಳ್ಳಬೇಕು. ಒಬ್ಬ ಒಳ್ಳೆಯ ಗುರುವಿನ ಮಾರ್ಗದರ್ಶನ ಇತ್ತು ಅಂತಾದ್ರೆ ನಾವು ಹೆಜ್ಜೆಯುವ ದಾರಿಯಲ್ಲಿ ಎಷ್ಟೇ ಏಳು ಬೀಳುಗಳಿದ್ರು, ಎಷ್ಟೇ ಬಣ್ಣಗಳಿದ್ರು ಕೂಡ ಅದನ್ನೆಲ್ಲ ದಾಟಿಕೊಂಡು ಸುಗಮವಾಗಿ ನಾವು ಸೇರಬೇಕಾದಂತಹ ದಾರಿಯನ್ನ ಸೇರಲಿಕ್ಕೆ ಸಾಧ್ಯವಾಗ್ತದೆ. ವಾದಿರಾಜರ ಪಾದವನ್ನು ಆಶ್ರಯಿಸಬೇಕು. ನೀವು ವಾದಿರಾಜರ ಪಾದವನ್ನು ಆಶ್ರಯಿಸಿದರೆ ನಿಮ್ಮಿಂದ ಆಗದೇ ಇರುವ ಕೆಲಸಗಳಿಲ್ಲ, ಎಲ್ಲವನ್ನು ವಾದಿರಾಜರು ಮಾಡಿಸ್ತಾರೆ. ಇದಕ್ಕೆ ಯಾವುದು ಉದಾಹರಣೆ ಯಾವುದು? ನೀವು ಬೇರೆ ಉದಾಹರಣೆ ನೋಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಕುಲದ ಮೂಲ ವ್ಯಕ್ತಿಯ ಉದಾಹರಣೆಯನ್ನೇ ಇಟ್ಕೊಳ್ಳಿ. ಅವತ್ತು ನಾವೊಬ್ಬ ದೈವಜ್ಞ ಬ್ರಾಹ್ಮಣ ಒಂದು ವಿಗ್ರಹವನ್ನು ಮಾಡ್ಲಿಕ್ಕೆ ಹೋಗಿ ಅದೇನೋ ವಿಗ್ರಹ ಬದಲಾಗಿ ಗಣಪತಿ ಮಾಡ್ಲಿಕ್ಕೆ ಹೋಗಿ ಹಯಗ್ರೀವಾಗಿ ಪರಿವರ್ತನೆ ಆಗಿ ಎಲ್ಲವೂ ಕೂಡ ಏನು ಭಗವಂತನಿಗೆ ಒಂದು ಸಂಕಲ್ಪ ಇತ್ತು. ಏನಾದ್ರೂ ಮಾಡಿ ಈ ಕುಲವನ್ನು ಉದ್ಧಾರ ಮಾಡ್ಬೇಕಲ್ವಾ, ಈ ಸಮಾಜವನ್ನು ಮೇಲಕ್ಕೆ ಎತ್ತಬೇಕಲ್ವಾ, ಏನ್ ಮಾಡಿ? ಸಾಕ್ಷಾತ್ ಹಯಗ್ರೀವ ದೇವರೇ ವಾದಿರಾಜ ಗುರು ಸಾರ್ವಭೌಮರನ್ನ ದೈವಜ್ಞ ಬ್ರಾಹ್ಮಣ ಸಮಾಜಕ್ಕೆ ಪರಿಚಯಿಸಿಕೊಟ್ಟಿದ್ದಾರೆ. ಬೇರೆ ಯಾರು ಪರಿಚಯ ಮಾಡಿ ಕೊಟ್ಟದಲ್ಲ. ಸಾಕ್ಷಾತ್ ಹಯಗ್ರೀವ ದೇವರೇ ವಾದಿರಾಜ ಗುರುಗಳನ್ನು ತೋರಿಸಿಕೊಟ್ಟಿದ್ದಾರೆ. ಇವರನ್ನು ಹಿಡ್ಕೊಳ್ಳಿ, ನನ್ನ ಹತ್ರಕ್ಕೆ ಬರ್ಬೋದು ನೀವು ಅಂತ ಹಯಗ್ರೀವ ದೇವರು ತೋರಿಸಿಕೊಟ್ಟಂತಹ ಮಾರ್ಗ. ಈ ಹಯಗ್ರೀವ ದೇವರು ತೋರಿಸಿಕೊಟ್ಟಂತಹ ಮಾರ್ಗ ಯಾವುದು? ವಾದಿರಾಜರ ಮಾರ್ಗ. ವಾದಿರಾಜರ ಮಾರ್ಗವನ್ನು ನೀವು ಹಿಡಿದುಕೊಂಡ್ರೆ ನೀವು ಹಯಗ್ರೀವ ದೇವರನ್ನ ಸೇರಬಹುದು, ಹಯಗ್ರೀವ ದೇವರ ಅನುಗ್ರಹವನ್ನು ಸಂಪಾದಿಸಿಕೊಳ್ಳಬಹುದು. ಹಾಗಾಗಿ ಈ ಮಾರ್ಗದಿಂದ ನಾವೆಲ್ಲ ವಂಚಿತರಾಗುವುದು ಬೇಡ ಅನ್ನುವ ಆಶಯ ನಮ್ಮದಷ್ಟೇ. ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀಗಳನ್ನು ಪೂರ್ಣಕುಂಭ ಸ್ವಾಗತದೊಂದಿಗೆ ಮುರೂರು ಕ್ರಾಸ್ನಿಂದ ಅದ್ದೂರಿ ಮೆರವಣಿಗೆ ಮೂಲಕ ಹವ್ಯಕ ಸಭಾಭವನಕ್ಕೆ ಕರೆತರಲಾಯಿತು. ಬಳಿಕ ಶ್ರೀಗಳಿಗೆ ಭಕ್ತರಿಂದ ಪುಷ್ಪಾರ್ಚನೆ, ಕನಕಾಭಿಷೇಕ, ಪಾದಪೂಜೆ ನಡೆಯಿತು.
ಶ್ರೀಗಳ ಪಾದಪೂಜೆಯನ್ನು ಸತ್ಯನಾರಾಯಣ ಭಟ್ ದಂಪತಿ ನೆರವೇರಿಸಿದರು. ಈ ಕಾರ್ಯಕ್ರಮಕ್ಕೆ ತಾಲೂಕು ಸೇರಿದಂತೆ ಹೊರ ಜಿಲ್ಲೆ, ರಾಜ್ಯಗಳಿಂದಲೂ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀಗಳಿಂದ ಫಲಮಂತ್ರಾಕ್ಷತೆ ಪಡೆದು ಧನ್ಯತೆ ಮೆರೆದರು. ರಾತ್ರಿ ಅನ್ನ ಸಂತರ್ಪಣೆ ಕೂಡ ನಡೆಯಿತು. ಕುಮಟಾ ಸೋದೆ ವಾದಿರಾಜರ ದೈವಜ್ಞ ಬ್ರಾಹ್ಮಣ ಭಕ್ತವೃಂದದ ಪದಾಧಿಕಾರಿಗಳು, ಭಕ್ತರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲು ಕಾರಣೀಭೂತರಾದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.